ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪರ್ಫೆಕ್ಟಾಗಿ ಕಾಂದಾ ಪೋಹ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದನ್ನೆಲ್ಲ ಮಹಾರಾಷ್ಟ್ರ ಕಡೆ ಭಾಳ ಸ್ಪೆಷಲ್ ಇದು. ಅದೇ ಥರನ ನಾನು ಮಾಡಿ ತೋರ್ಸಾಕ್ತೀನಿ. ಭಾಳ ಮಸ್ತಾಗಿರ್ತೈತಿ. ಅದಕ್ಕೆ ನೀವು ಈ ಸಲ ಈ ಥರ ಒಂದು ಅವಲಕ್ಕಿಯನ್ನು ಮಾಡಿ ನೋಡ್ರಿ. ಇದು ನಾನು ಅವಲಕ್ಕಿ ಸೂಸ್ಲತ್ತೆ ಮಾಡಿ ತೋರ್ಸೇನೆ ಈಗಾಗಲೇ. ಇದು ಕಾಂದಾ ಪೋಹ ಅಂತೇಳಿ ಇದು ಆಲೂಗಡ್ಡೆ ಹಾಕಿ ಮಾಡುವಂಥದ್ದು ಒಂದು ರೆಸಿಪಿ ಐತಿದು. ಅದಕ್ಕೆ ಮಾಡಿ ತೋರ್ಸಾಕ್ತೀನಿ. ಈಗ ನಾನು ಅವಲಕ್ಕಿ ಮೆಜರ್ಮೆಂಟ್ ಒಂದು ತೋರಿಸ್ತೀನಿ ರೀ, ಯಾಕಂದ್ರೆ ಅದು ಯಾರಿಗೂ ಒಂದು ಸ್ವಲ್ಪ ಗೊತ್ತಾಗ್ತಿರ್ದಿಲ್ಲ. ಅದಕ್ಕೆ ಈಗ ನೋಡ್ರಿ, ಇದೇನು ಮುಷ್ಟಿ ತೊಗೋತೀನಲ್ರಿ, ಇದು ಪೂರ್ತಿಯಾಗಿ ನಮ್ಮ ಮುಷ್ಟಿ ತುಂಬ ತೊಗೊಂಡ್ರೆ ಒಂದು ಪ್ಲೇಟ್ ಅವಲಕ್ಕಿ ರೀ ಇದು ಪೂರ್ತಿಯಾಗಿ. ಇದೇ ಥರನ ನೀವು ಏನಾರ ಹಂಗೆ ಜಾಸ್ತಿ ಒಂದು ಮಿನಿಮಮ್ ಪ್ಲೇಟ್ ರೀ ಇದು. ಮ್ಯಾಕ್ಸಿಮಮ್ ಏನಾರ ಬೇಕಾಗಿತ್ತಂದ್ರೆ 3 ಹಿಡಿ ಹಾಕ್ಕೊಂಡ್ರೆ ಇಬ್ಬರು ತಿನ್ಬೋದು. ಇಷ್ಟ ಇದ್ರ ಮೆಜರ್ಮೆಂಟ್ ಐತ್ರಿ. ಅದಕ್ಕೆ ನಾನು ಇದನ್ನ ಮೆಜರ್ಮೆಂಟ್ ತೋರ್ಸಾಕ್ತೀನಿ. ನಾನು ಎಷ್ಟು ಹಿಡಿ ಹಾಕೋದ್ನ ಅಷ್ಟು ಪ್ಲೇಟ್ ಅವಲಕ್ಕಿ ಇದು ನಾರ್ಮಲ್ ಅವಲಕ್ಕಿ ಪ್ಲೇಟ್ ಆಗ್ತಿರ್ತಾರೆ. ಮತ್ತು ಜಾಸ್ತಿ ಬೇಕಾದ್ರೆ 3 ಹಿಡಿ ಹಾಕ್ಕೊಂಡ್ರೆ 2 ಪ್ಲೇಟನ್ನಷ್ಟು ಅವಲಕ್ಕಿ ಆಗ್ತತಿ. ಈಗ ನಾನು 9 ಹಿಡಿ ಹಾಕ್ಕೊಂಡನಿ. ಇದ್ರೊಳಗೆ ನೋಡ್ರಿ ಎಷ್ಟು ಆಗ್ತದೆ ಅಂದ್ರೆ 6 ಪ್ಲೇಟ್ ಆಗ್ತಾವ್ರಿ ಇದ್ರೊಳಗೆ ಮ್ಯಾಕ್ಸಿಮಮ್ ಜಾಸ್ತಿನ. ಅದಕ್ಕೆ ನಾನು ಇಷ್ಟು ಮೆಜರ್ಮೆಂಟ್ ತೋರ್ಸಾಗ್ತಾನೆ. ಇದ್ರದ್ದು ಅವಲಕ್ಕಿ ಮೆಜರ್ಮೆಂಟ ಯಾವ್ದ್ರ ಕಪ್ ನಿಂತ್ರ ಅದು ಅಳಕಿತನೋ ಈ ಮುಷ್ಟಿ ಇಂತ್ರ ಅಳದ್ರೆ ಭಾಳ ಚಂದ ಬರ್ತೈತೆ ರೀ ಅವಲಕ್ಕಿ ಮೆಜರ್ಮೆಂಟು. ಅದಕ್ಕೆ ನಾನು ಇದೇ ಥರ ತೋರ್ಸಾಗ್ತಾನೆ ನಿಮ್ಗೆ. ಈಗ ಅವಲಕ್ಕಿಯನ್ನು ನಾನು ಹೆಂಗೆ ತೋರಿಸೋದಂದ್ರೆ ಒಂದು ಸಾನಿಗೆ ಇಟ್ಕೊಂಡು ಅದ್ರೊಳಗೆ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಇಟ್ಟಿಟ್ಬಿಡೋದು. ಹಗೂರನ್ನ ಎತ್ತಿ ಬಿಡೋದು. ಆಮೇಲೆ ಅವಲಕ್ಕಿಯನ್ನು ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟು ಅಷ್ಟು ಹಗುರ ಅದನ್ನ ಅವಲಕ್ಕಿಯನ್ನು ಎತ್ತಿ ಬಿಡ್ಬೇಕು. ನೋಡ್ರಿ, ಈಗ ನಾನು ಅವಲಕ್ಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇದನ್ನು ಈ ಸಾನಿಗೆ ಇಂತ್ರ ಎತ್ತೆ ಬೇರೆ ಕಡೆ ನಾನು ಒಂದು ಪ್ಲೇಟಲ್ಲೇ ಇಟ್ಕೊಳಕತ್ತೇನೆ ರೀ. ಈಗ ಅಂದ್ರೆ ಅದು ಇನ್ನೂ ನೀರು ಎಲ್ಲ ಹೋಗ್ಬೇಕ್ರಿ, ಅದು ಜಾನ್ಬೇಕು. ಅದಕ್ಕೆ ನಾನು ಸಾನಿಗೆಯನ್ನು ತೊಗೊಂಡೈತಿ. ಈಗ ನೋಡ್ರಿ ಅದರದ್ದೆಲ್ಲ ನೀರು ಕೆಳಗೆ ಬಂದೈತಿ. ಈಗ ಇದನ್ನು ನಾನು ಎತ್ತೆ ಈ ಕಡೆ ಇಟ್ಕೋತೀನಿ. ನೋಡ್ರಿ ಇದೆಲ್ಲ ನೀರು ಬಸ್ತತಿ. ಈ ಥರ ನೀವು ಅವಲಕ್ಕಿಯನ್ನು ಇಟ್ಕೊಂಡ್ರೆ ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಒಗ್ಗರಣೆ ಮಾಡ್ಕೊಂಬರೋ ಹೊತ್ತಿಗೆ ಅದು ಉದುರಾಗಿಬಿಟ್ಟಿರ್ತತೆ. ಚೆನ್ನಾಗಿ ನೀರೆಲ್ಲ ಹೋಗಿಬಿಟ್ಟು ಮಸ್ತಾಗಿರ್ತತ್ರಿ. ಅದಕ್ಕೆ ಈ ಸ್ಟೈಲಲ್ಲಿ ತೋರಿಸೋದ್ರಿಂದ ಅವಲಕ್ಕಿ ಭಾಳ ಭಾರಿ ಆಕತ್ರಿ. ನೋಡ್ರಿ, ಈಗ ಅವಲಕ್ಕಿಯನ್ನು ಇಲ್ಲಿ ಪ್ಲೇಟಲ್ಲೇ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಇಟ್ಬಿಡೋಣ್ರಿ. ಆಮೇಲೆ ಈಗ ನಾವು ಒಗ್ಗರಣೆಯನ್ನು ಹಾಕೊಂಬರೋಣ. ಈಗ ನೋಡ್ರಿ, ಒಂದು ಪ್ಯಾನಿಗೆ ನಾನು ಎಷ್ಟು ಹಾಕ್ಕೊಳಕ್ತೇನೆ ಅಂದರೆ ಇದು 4 ಪ್ಲೇಟ್ ಜಾಸ್ತಿನೇ ಐತಲ್ರಿ. ಅದಕ್ಕೆ ನಾನು ಇದನ್ನು ಜಾಸ್ತಿ ಎಣ್ಣೆ ಹಾಕೋಬೇಕ್ರಿ ಸ್ವಲ್ಪ. ಈಗ ನೋಡ್ರಿ ಇದರಲ್ಲೇ 2 ಎಣ್ಣೆ ಹಾಕ್ಕೊಳಕ್ತೇನೆ ನಾನು. ಹಾಕ್ಕೊಂಡು ಈಗ ಇದನ್ನು ಒಗ್ಗರಣೆಯನ್ನು ಮಾಡ್ಕೋತೀನಿ. ಈಗ ಇದಕ್ಕೆ ಫಸ್ಟ್ ನಾ ಏನು ಮಾಡ್ತೀನಿ ಅಂದ್ರೆ ರೀ, ಯಾವಾಗಲೂ ಅವಲಕ್ಕಿಗೆ ಶೇಂಗಾ ಅದು ಇದ್ರೆ ಭಾಳ ಟೇಸ್ಟ್ ಬರ್ತೈತಿ. ಮತ್ತು ಶೇಂಗಾ ಪ್ರಿಯರಿಗೆ ಭಾಳ ಇಷ್ಟ ಆಗುತ್ತೆ ರೀ ಶೇಂಗಾ ಹಾಕೋದ್ರಿಂದ. ಅದಕ್ಕೆ ನಾನು ಶೇಂಗಾ ಭಾಳ ತೊಗೊಂಡೇನಿ. ಈಗ ನೀವು ಇದೇ ಥರ ಶೇಂಗಾ ಭಾಳ ಹಾಕಿದ್ರಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಶೇಂಗಾ ಪ್ರೀತಿಯಿಂದ ಯಾರು ತಿಂತಾರ ಅವ್ರಿಗೆ ಇಷ್ಟ ಆಗುತ್ತದೆ. ಈಗ ನೋಡ್ರಿ, ಇದನ್ನ ಎಲ್ಲ ಶೇಂಗಾನ ನಾನು ಹುರ್ಕೊಳಕತ್ತೇನೆ. ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಶೇಂಗಾ ಫ್ರೈ ಮಾಡ್ಕೊಂಡ್ರೆ ಶೇಂಗಾ ಚಂದ ಫ್ರೈ ಮಾಡಿದ್ರೆ ಟೇಸ್ಟ್ ಬರ್ತಾವ್ರಿ. ಅದಕ್ಕೆ ನಾನು ಇದನ್ನು ಮೊದಲು ಶೇಂಗಾವನ್ನು ಚಂದಂಗೆ ಈಗ ಕಲರ್ ಬರುವಂಗೆ ಹುರ್ಕೊಳಕ್ತೇನೆ. ನೋಡ್ರಿ, ಈಗ ಶೇಂಗಾ ಚಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು. ಇದು ವಿಶೇಷ ಇರ್ತೈತೆ ರೀ. ಇದಕ್ಕೆ ಆಲೂಗಡ್ಡೆ ಹಾಕೋದ್ರಿಂತ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂತ ಇದೊಂದು ಅವಲಕ್ಕಿಗೆ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾನು ಇದನ್ನ ಕಾಂದಾ ಪೋಹ ಅಂಥೇಳಿ, ಕಾಂದಾ ಅಂದ್ರೆ ಈರುಳ್ಳಿಗತ್ತಾರ ರೀ, ಅದನ್ನು ಉಳ್ಳಾಗಡ್ಡಿಗೆ. ಅದಕ್ಕೆ ಅವರು ಮಹಾರಾಷ್ಟ್ರ ಕಡೆ ಇದನ್ನ ಸ್ಪೆಷಲಾಗಿ ಮಾಡ್ತಾರೋ. ನಾನು ಈಗ ಅದನ್ನು ಮಾಡಿ ತೋರ್ಸಾಕ್ತೇನೆ. ಈಗ ನೋಡ್ರಿ, ಈ ಶೇಂಗಾ ಎಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಗೆ ತಗೊಂಡು ಇಟ್ಕೋತೇನೆ ರೀ. ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನ ಇಟ್ಕೊಂಡು ಇದೇ ಪ್ಯಾನ್ಯಾಗ ನಾನು ಒಗ್ಗರಣೆ ಹಾಕೋತೇನೆ ರೀ. ನೋಡಿರಿ, ಇವನ್ನೆಲ್ಲನೂ ನಾನು ಹುರಿದು ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಈಗ ಇದು ಪ್ಯಾನಿಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳಕ್ತೇನೆ ರೀ. ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಇದನ್ನ ಈಗ ಸಾಸಿವೆ ಜೀರಿಗೆ ಎಲ್ಲ ಎಣ್ಣೆ ಒಳಗೆ ಎಣ್ಣೆ ಕಾದತ್ತಲ್ರಿ. ಈಗ ಶೇಂಗಾದು ಎಲ್ಲ ಹುರ್ಕೊಂಡಿದ್ದು ಎಣ್ಣೆ ಒಳಗೆ ಹಾಕೀನಿ. ಅವೆಲ್ಲ ಚಟ್ಪಟ್ ಅಂದವ್ರಿ. ಅದಕ್ಕೆ ನಾನೀಗ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳಕ್ತೇನೆ. ಮೆಣಸಿನ್ಕಾಯಿ ಖಾರ ಹಂಗೆ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಬರ್ತೈತಿ. ನಿಮ್ಮ ಮೆಣಸಿನ್ಕಾಯಿ ಹೆಂಗದಾವ ಅದೇ ಥರ ನೋಡಿ ಅದಕ್ಕೆ ಖಾರ ಟೇಸ್ಟ್ ಬರುವಂಗೆ ಮಾಡಿರಿ, ಟೇಸ್ಟ್ ಆಗ್ತದೆ. ಈಗ ನೋಡ್ರಿ, ಅದಕ್ಕೆ ಕರ್ಬೇವು ಸೊಪ್ಪು ಹಾಕ್ಕೊಳಕ್ತೇನೆ. ಕರ್ಬೇವು ಸೊಪ್ಪು ಮೆಣಸಿನ್ಕಾಯಿ ಹಾಕಿಂದ ನಾನು ಒಮ್ಮೆ ಏನು ಮಾಡ್ತೀನಿ, ಇದನ್ನ ಆಲೂ ಹೆಚ್ಚಿಟ್ಕೊಂಡನ್ರಿ. ಆಲೂ ಎಲ್ಲ ಸಿಪ್ಪೆ ತೆಗೆದು ಬರೀ ಹೆಚ್ಚಿಟ್ಕೊಂಡನ್ರಿ. ಅದನ್ನು ನಾನು ಇದ್ರೊಳಗೆ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ನೋಡಿರಿ, ಈಗ ಎಣ್ಣೆಗ ಆಲೂ ಫ್ರೈ ಆಗಾಗ್ತೈತೆ ರೀ. ಸ್ವಲ್ಪ ಹೊತ್ತು ನಾವು ಏನು ಮಾಡಬೇಕು, ಸಣ್ಣ ಗುರಿ ಇಟ್ಟು ಆ ಎಣ್ಣೆ ಒಳಗನ ಅದನ್ನ ಆಲೂ ಫ್ರೈ ಮಾಡ್ಬೇಕ್ರಿ.
ಅಂದ್ರೆ ಅದಕ್ಕೆ ಅದು ಇದು ಅವಲಕ್ಕಿ ತಿನ್ನೋ ಮುಂದೆ ಅದು ಟೇಸ್ಟ್ ಬರ್ತದೆ. ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದಿಷ್ಟು ಹಾಕ್ಕೊಂಡು ನಾನು ಇದನ್ನೆಲ್ಲ ಇದು ಆಲೂ ಐತಲ್ರಿ ಅದನ್ನೆಲ್ಲ ಫ್ರೈ ಮಾಡ್ಕೊಳಕ್ತೇನೆ. ಇದೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿ ಆಲೂದು ಎಲ್ಲನೂ ಚೆಂದಂಗೆ ಅದು ಎಣ್ಣೆಗೆ ಕರ್ದಂಗೆ ಆಗ್ಬೇಕ್ರಿ. ಅದಕ್ಕೆ ಸ್ವಲ್ಪ ನಾನು ಇದ್ರೊಳಗೆ ಎಣ್ಣೆ ಒಳಗನ ಚೆಂದಂಗೆ ಫ್ರೈ ಮಾಡ್ಕೋಬೇಕಾಗತ್ತದ. ಈಗ ನೋಡ್ರಿ ಆಲೂ ಹೆಂಗೆ ಆಗ್ತಾವೆ, ಈಗ ಎಣ್ಣೆ ಒಳಗನ ಫ್ರೈ ಆಗಾಕತ್ತಾವೆ. ಈಗ ನಾವು ಏನು ಮಾಡ್ಬೇಕಂದ್ರೆ ನೋಡ್ರಿ ಹಿಂಗೆ ಆಗಾಕತ್ತಾವೆ, ಎಷ್ಟು ಚಂದ ಫ್ರೈ ಆಗ್ತಾವ್ರೆ. ಆಮೇಲೆ ಒಂದು ಸ್ವಲ್ಪ ನಾವು 1 ಮಿನಿಟ್ ಮುಚ್ಚಿಟ್ಬಿಡೋಣ. 1 ಮಿನಿಟ್ ಮುಚ್ಚಿಟ್ರೆ ಅದು ಸ್ಟೀಮ್ ಮೇಲೆ ಬೆಂದಂಗೆ ಆಗ್ತದೆ. ನೋಡ್ರಿ ಈಗ ಆಲೂ ಬೆಂದವೆಲ್ಲ. ಇದು ಆಗಿಂದ ನಾವು ಎಲ್ಲ ಬೇರೆ ಒಗ್ಗರಣೆ, ಯಾಕಂದ್ರೆ ಇದನ್ನ ಯಾಕೆ ಫಸ್ಟ್ ಹಾಕಿದ್ವಿ ಅಂದ್ರೆ ಆಲೂ ಚೆಂದಂಗೆ ಆಗಲಿ ಎಣ್ಣೆ ಒಳಗೆ ಫ್ರೈ ಆಗಲಿ ಅಂತೇಳಿ ನಾವು ಫಸ್ಟ್ ಹಾಕ್ಕೊಂಡಿವ್ರಿ. ಆಮೇಲೆ ಈಗೆಲ್ಲನೂ ನೀವು ಉಳಿದಿದ್ದ ಐಟಮ್ ಎಲ್ಲ ನಾವು ಹಾಕೊಳ್ಳೋಣ. ಶೇಂಗಾ ಹಾಕೊಳಕ್ತೇನೆ ರೀ. ಈಗ ಶೇಂಗಾ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇರೋದ್ರಿ ಅದನ್ನ, ಅಂದ್ರೆ ಅದು ಎಲ್ಲನೂ ಕುಡ್ಕೋತಾವೆ ಚೆನ್ನಾಗಿ. ಈಗ ಈರುಳ್ಳಿನೂ ಸ್ವಲ್ಪ ಹಾಕೊಂಡ್ರಿ, ಈರುಳ್ಳಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋದು. ನೋಡ್ರಿ ಈರುಳ್ಳಿ ಹಾಕ್ಕೊಂಡು ಅವನ್ನೆಲ್ಲ ಚೆಂದಂಗೆ ಈರುಳ್ಳಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಅವು. ಈಗ ಎಲ್ಲ ಶೇಂಗಾ ಹಾಕ್ಕೊಂಡೈತ್ರಿ, ಕರಿಬೇವು ಹಾಕ್ಕೊಂಡೈತಿ, ಈರುಳ್ಳಿ ಹಾಕ್ಕೊಂಡೈತಿ, ಹಸಿ ಮೆಣಸಿನ್ಕಾಯಿ ಇವೆಲ್ಲನೂ ಹಾಕ್ಕೊಂಡು ಚೆಂದಂಗೆ ಅಷ್ಟು ಮಿಕ್ಸ್ ಆಗ್ಬೇಕ್ರಿ ಅವು. ಎಲ್ಲ ಕಡೆ ಮಿಕ್ಸ್ ಆಗಬೇಕು ನೋಡ್ರಿ. ಹಿಂಗೆ ನೋಡ್ರಿ ಇವು ಎಷ್ಟು ಚಂದ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಈಗ ಎಲ್ಲನೂ ಅವನ್ನ ನಾನು ಎಲ್ಲ ಹಾಕ್ಕೊಂಡಿದ್ದವನ್ನೆಲ್ಲವನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕ್ತೇನೆ ರೀ. ಈಗ ಒಂದು ಸ್ವಲ್ಪ ನಾವು ಇದಕ್ಕೆ ಉಪ್ಪು ಹಾಕೊಂಡ್ರಿ, ಇನ್ನೊಂದು ಸ್ವಲ್ಪ ಬೇಕಾದ್ರೆ ಅವಲಕ್ಕಿಗೆ ಹಾಕೊಳಕ್ಕೆ ಬರ್ತೈತಿ. ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೊಂಡ್ರೆ ಅಲ್ಲೇ ಒಂದು ಸ್ವಲ್ಪ ಹಾಕೊಳಕ್ಕೆ ಬರ್ತೈತಿ. ಅದಕ್ಕೆ ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ನಾವು ಉಪ್ಪು ಹಾಕ್ಕೊಂಡು, ಉಪ್ಪು ಯಾವಾಗಲೂ ಜಾಸ್ತಿ ಹಾಕಿಬಿಡ್ರಿ, ನೋಡಿ ಹಾಕೋಬೇಕಾಗ್ತತಿ. ಉಪ್ಪು ಹಾಕ್ಬಿಡ್ಬಾರ್ದು ಅದು. ನೋಡಿರಿ ಈಗ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಾಕೊಂಡ್ರಿ ನಾ. ಈಗ ಇದಕ್ಕೆಲ್ಲ ಮೆಣಸಿನ್ಕಾಯಿ ಜೊತೆ ಎಷ್ಟು ಉಪ್ಪು ಬೇಕೋ ಅಷ್ಟೆಲ್ಲ ಬೆರೆಸ್ಕೊಂಡು ಇದಕ್ಕೆ ಹಾಕೊಂಡು ನಾನು ನೋಡಿರಿ ಉಪ್ಪೆಲ್ಲ ಹಾಕ್ಕೊಂಡು ಈಗ ಚಂದಂಗೆ ಇದನ್ನ ಮಿಕ್ಸ್ ಮಾಡ್ಬೇಕ್ರಿ. ನೋಡಿರಿ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡಿರಿ ಇದು ಅವಲಕ್ಕಿ ಕಾಂದ ಪೋಹ ಮಾಡಾಕತ್ತಿದ್ದ ನಾವು. ಈಗ ಚಂದಂಗೆ ಇದೆಲ್ಲ ಮಿಕ್ಸ್ ಆಗೈತ್ರಿ ಒಗ್ಗರಣೆ ಎಲ್ಲ. ಈಗ ನೋಡಿರಿ ಈಗ ಎಷ್ಟು ಚಂದ ಒಗ್ಗರಣೆ ಪೂರ್ತಿಯಾಗಿ ಎಲ್ಲ ಶೇಂಗಾ, ಖಾರ, ಉಪ್ಪು ಎಲ್ಲವನ್ನು ನಾನು ಚಂದಂಗೆ ಇದನ್ನ ಹುರ್ಕೊಂಡು ತಗೊಂಡೆ ನೋಡಿರಿ. ಈಗ ನಾನು ಈಗೇನು ಅವಲಕ್ಕಿ ಏನು ತೋಯಿಸಿಟ್ಟಿದ್ವಲ್ರಿ ಅದನ್ನೆಲ್ಲ ನೋಡಿರಿ ಈಗ ಉದುರಾಗೈತಿ. ಈಗ ಬೇರೆ ಪಾತ್ರೆಗೆ ಹಾಕೋತಾನೆ ರೀ ಉದುರಾಗಿದ್ದ ಅವಲಕ್ಕಿಯನ್ನು. ಎಲ್ಲ ನೀರದು ಎಲ್ಲ ಹೋಗಿ ಇದು ಚೆಂದಾಗಿರ್ತೈತೆ ರೀ. ಇದು ಈ ಥರ ಮಾಡಿಟ್ರೆ ಅದು ನೆನೆದಿರ್ತೈತಿ. ಈಗ ನೋಡಿರಿ ಎಷ್ಟು ಚಂದ ಉದುರಾಗೈತಿದು. ಇದು ಉದುರಾಗಿರುವಂಥ ಅವಲಕ್ಕಿಯನ್ನು ಇದನ್ನ ನಾನು ಒಂದು ಪಾತ್ರೆ ಒಳಗೆ ಬೇರೆ ಪಾತ್ರೆ ಒಳಗೆ ಹಾಕಿ ಇದಕ್ಕೆ ಉಪ್ಪು ಹಾಕಿ ಕಲಿಸ್ಕೋಬೇಕಾಗ್ತತಿ. ಈಗ ನೋಡಿರಿ ಇದಕ್ಕೆ ನಾ ಹಾಕೊಂಡಿದ್ದನ್ನ ಇದಕ್ಕೆ ಏನು ಮಾಡ್ತೀನಂದ್ರೆ ಉಪ್ಪು ಹಾಕಿ ಇದನ್ನು ಕಲಿಸ್ಕೊತಾನೆ ರೀ. ಇದು ಅವಲಕ್ಕಿ ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ, ಯಾಕಂದ್ರೆ ಅದ್ರ ಮೆಜರ್ಮೆಂಟ್ ಇದನ್ನ ಉಪ್ಪು ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗ್ಲಿಕ್ಕಂದ್ರೆ ಇದಕ್ಕೊಂದು ಸ್ವಲ್ಪ ಹಾಕೊಳ್ಳೋದು, ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೋಬೇಕ್ರಿ ಒಮ್ಮೆ ಗೊತ್ತಾಗಲಿಲ್ಲ ಅಂದ್ರೆ. ಈಗ ನೋಡ್ರಿ ಇದಕ್ಕೆ ನಾನು ಉಪ್ಪು ಹಾಕೊಳಕ್ತೇನೆ, ಒಗ್ಗರಣೆಗೂ ಸ್ವಲ್ಪ ಹಾಕೋತೀರಿ, ಇದಕ್ಕೊಂದು ಸ್ವಲ್ಪ ಹಾಕೊಳಕ್ತೇನೆ. ಈಗ ಇಷ್ಟೆಲ್ಲ ಉಪ್ಪು ಹಾಕ್ಕೊಂಡು ಇದನ್ನು ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ ಅವಲಕ್ಕಿಯನ್ನು. ಅಂದ್ರೆ ಅದ್ರೊಳಗೆ ಚಂದಂಗೆ ಅದು ಅವಲಕ್ಕಿ ಎಲ್ಲ ಕಡೆನೂ ಉಪ್ಪು ಸ್ವಲ್ಪ ಬಿಸಿ ಮಾಡಿದ್ರೆ ಚಂದಂಗೆ ಕುಡ್ಕೋತೈತ್ರಿ. ಈಗ ಇದೆಲ್ಲನೂ ನಾನು ಮಾಡಿ ಅದೇನು ಒಗ್ಗರಣೆ ಹಾಕ್ಕೊಂಡೇನಲ್ರಿ ಅದಕ್ಕೆ ಹಾಕೊಂಡ್ಬಿಡ್ತೇನೆ ರೀ. ಇದು ಅಂದ್ರೆ ಉಪ್ಪು ಎರಡೂ ಕಡೆ ಇರೋದ್ರಿಂದ ಅದು ಕರೆಕ್ಟ್ ಆಗುತ್ತೆ ರೀ, ಸರಿಯಾಗಿ ಬರ್ತೈತೆ ನೋಡಿರಿ. ಇದನ್ನೆಲ್ಲ ಅವಲಕ್ಕಿನ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಚಂದಂಗೆ ತಿರ್ಗಿಸ್ಬೇಕ್ರಿ. ಇದು ಕಾಂದ ಪೋಹ ಈಗ ರೆಡಿಯಾಗಿ ಆಗ್ತೈತೆ ರೀ. ಇದು ಮಹಾರಾಷ್ಟ್ರ ಸ್ಟೈಲ ನೋಡಿರಿ. ಈಗ ಎಷ್ಟು ಚಂದ ಈಗ ಎಲ್ಲನೂ ಕುಡ್ಕೊ ಹೋಗ್ತಾವೆ. ನೀವು ಆಯಿಲ್ ನೋಡ್ಕೊಂಡು ಹಾಕೋರಿ, ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚಲೋನ ಆಗ್ತತಿ. ಈಗ ನಮ್ಮ ಮೀಡಿಯಮಾಗಿ ಹಾಕೀನಿ, ಎಷ್ಟು ಬೇಕಷ್ಟ, ಯಾಕಂದ್ರೆ ಅವೆಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕಲ್ರಿ ಅವಲಕ್ಕಿ ಅಂದ್ರೆ. ಅದಕ್ಕೆ ನಾನು ಇದ್ರೊಳಗೆ ಹಾಕೊಂಡ ನೋಡ್ರಿ. ಈಗ ಮಸ್ತಾಗಿರುವಂಥ ಒಂದು ಕಾಂದ ಪೋಹ ರೆಡಿ ಆಗಾಕ್ತೈತೆ ರೀ. ಇದನ್ನ ಎಲ್ಲ ಕಡೆನೂ ಚೆಂದಂಗೆ ತಿರುಗಿಸಿ ಆದಿಂದ ನಾವೊಂದು ಸ್ವಲ್ಪ ಲಿಂಬೆ ರಸವನ್ನು ಅದಕ್ಕೆ ಹಾಕೋಬೇಕಾಗ್ತದೆ ನೋಡಿರಿ. ಈಗ ಲಿಂಬೆ ರಸ ಹಾಕೊಳಕ್ತೇನೆ ನಾನು. ಲಿಂಬೆ ರಸ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ನಾನು ಇಲ್ಲಿ ಒಂದು ಲಿಂಬೆನ ಮಾತ್ರ ಹಾಕೊಳಕ್ತೇನೆ. ನೀವು ಎಷ್ಟು ಬೇಕಷ್ಟು ಹಾಕೋಬೋದು, ನಿಮ್ಮ ಕ್ವಾಂಟಿಟಿ ಎಷ್ಟು ಇರ್ತೈತೆ ಅಷ್ಟು ನೋಡ್ಕೊಂಡು ಲಿಂಬೆ ರಸವನ್ನು ಹಾಕೋರಿ, ಮಸ್ತಾಗಿರ್ತೈತೆ. ಈಗ ಎಲ್ಲ ಕಡೆ ಉಪ್ಪು, ಖಾರ, ಇದು ಹುಳಿನೂ ಆತ್ರಿ, ಎಲ್ಲನೂ ಹಾಕೈತಿ. ಸಕ್ಕರೆ ಹಾಕ್ತಿದ್ರೆ ನಿಮ್ಮ ಆಪ್ಷನ್ ರೀ, ಸಕ್ಕರೆ ಹಾಕೋಬೋದು ನೋಡಿರಿ. ಈಗೆಲ್ಲನೂ ಮಿಕ್ಸ್ ಆಗೈತಿ. ಈಗ ಎಲ್ಲ ಕಡೆನೂ ಚಂದಂಗೆ ಕಾಂದ ಪೋಹ ಈಗ ರೆಡಿ ಆಗಾಕತ್ತೈತೆ ರೀ. ಫುಲ್ ಎಲ್ಲ ಕಡೆನೂ ಮಿಕ್ಸ್ ಆಯ್ತು ನೋಡ್ರಿ. ಇದು ಈಗ ಹುಳಿನೂ ಹಾಕಿ ಮಿಕ್ಸ್ ಮಾಡೇನಿ ನಾನೆಲ್ಲನೂ
ಲಿಂಬೆ ರಸವನ್ನು ಹಾಕಿ ಚಂದಂಗೆ ಅದನ್ನೆಲ್ಲನೂ ಮಿಕ್ಸ್ ಮಾಡೈತ್ರಿ. ಈಗ ನೋಡ್ರಿ, ಈಗ ಕಾಂದ ಪೋಹ ಪೂರಾಗೆ ರೆಡಿಯಾಗಿ ಆಗ್ತೈತಿ. ಈಗ ಚಂದಂಗೆ ತಿರುಗಿಸೋದ ಒಂದು ಮೇನ್ ರೀ. ಇದು ಎಲ್ಲನೂ ಕುಡ್ಕೋಬೇಕಲ್ರಿ ಅದು, ಅಂದ್ರೆ ಅದಕ್ಕೆ ಒಂದು ಟೇಸ್ಟ್ ಬರ್ತೈತಿ. ಈಗ ಪೂರ್ತಿಯಾಗೆಲ್ಲ ಕುಡ್ಕೊಂಡೈತಲ್ರಿ, ಇನ್ನು ಮ್ಯಾಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡೋಣ. ಮ್ಯಾಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಇದು ಮಾಡ್ಕೊಂಡ್ರೆ ಇದು ಕಾಂದ ಪೋಹ ಪೂರ ರೆಡಿ ಆಗೈತೆ ನೋಡ್ರಿ. ಮಸ್ತಾಗಿರುವಂಥ ಒಂದು ಕಾಂದ ಪೋಹ, ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತೆ ರೀ. ಈ ಥರವನ್ನು ಒಂದು ಸಲ ಮಾಡಿ ನೋಡಿರಿ, ಭಾಳ ಸೂಪರ್ ಆಗಿರ್ತೈತೆ ಅಗದಿ. ಈಗ ನಾನು ಅದನ್ನ ಸರ್ವ್ ಮಾಡಾಕ್ತೀನಿ. ಕಾಂದ ಪೋಹ ಸರ್ವ್ ಮಾಡಾಕ್ತೇನೆ ರೀ. ಭಾಳ ಮಸ್ತಾಗಿರುವಂಥ ಒಂದು ಅವಲಕ್ಕಿ. ಈಗ ಅವಲಕ್ಕಿ ಸೂಸ್ಲಾತಾರಲ್ರಿ, ಅದರಿಂದ ಡಿಫ್ರೆಂಟ್ ಏನಂದ್ರೆ ಆಲೂ ನಿಮಗೆ ಅದು ಆಪ್ಷನ್ ಬಿಡ್ರಿ, ಆದರೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಹಾಕ್ಕೊಂಡು ಇದು ಆಲೂ ಹಾಕಿ ನಾವು ಮಾಡೋದ್ರಿಂತ ಕಾಂದ ಪೋಹ ಅಂತೇಳಿ ಕರೀತಾರೆ. ಈಗ ನೋಡಿರಿ, ಪೂರ ಕಾಂದ ಪೋಹ ಈಗ ರೆಡಿ ಆಗೈತಿ. ನೀವು ಎಷ್ಟು ಬೇಕಾದಷ್ಟು ಇದ್ರೊಳಗೆ 4-5 ಮಂದಿ ತಿನ್ಬೋದು ರೀ. ಅಷ್ಟು ಫುಲ್ ಮ್ಯಾಕ್ಸಿಮಮ್ ತಿನ್ನೋರು ಇದ್ರೂ. ಅದಕ್ಕೆ ನಾನು ಒಂದು ಹಿಡಿ ಇಂತ್ರ ನಾವು ನಿಮ್ಮ ಮೆಜರ್ಮೆಂಟ್ ತೋರ್ಸೀನಿ. ಆ ಥರ ನೀವು ಮೆಜರ್ಮೆಂಟ್ ಮಾಡಿ ನೋಡಿರಿ, ನಿಮ್ಮಲ್ಲಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳಕ್ಕೆ ಬರ್ತೈತಿ. ಈಗ ಇದಕ್ಕೆಲ್ಲ ನಾನು ಮ್ಯಾಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳಕ್ತೇನೆ ರೀ. ಹಸಿ ಕೊಬ್ಬರಿ ಹಾಕೋದ್ರಿಂತ ಅವಲಕ್ಕಿ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ಹಸಿ ಕೊಬ್ಬರಿಯನ್ನು ಇದ್ರ ಜೊತೆ ಹಾಕ್ಕೊಳಕ್ತೇನೆ. ಈಗ ನೋಡಿರಿ, ಪೂರ್ತಿಯಾಗಿ ಕಾಂದ ಪೋಹ, ಮಹಾರಾಷ್ಟ್ರ ಸ್ಟೈಲ್ ಕಾಂದ ಪೋಹ ರೆಡಿ ಆಗೈತೆ ರೀ. ನೀವು ಎಲ್ಲ ಮಾಡಿ ನೋಡಿರಿ, ಇದೇ ಥರ ಮಾಡೇ ತಿಂದು ನೋಡಿರಿ ಎಷ್ಟು ಚೆಂದಾಗೈತೆ.